ವೆಂಕಟೇಶಾಯ. ಎಲ್ಲರಿಗೂ ಶಬ್ದ ಕೇಳಿಸ್ತಿದೆಯಲ್ಲ? ನಮ್ಮ ಶ್ರೀನಿವಾಸನು ನಮ್ಮೆಲ್ಲರನ್ನು ಕೂಡ ಅನುಗ್ರಹ ಮಾಡೋದಕ್ಕಾಗಿ ನಮ್ಮ ಗ್ರಾಮ, ನಮ್ಮ ಕ್ಷೇತ್ರಕ್ಕೆ ಬಂದು ನೆಲೆಸಿ 1 ವರ್ಷ ಪೂರ್ತಿ ಆಗ್ತಾ ಇರುವಂತಹ ಸಂದರ್ಭವನ್ನು ಪುರಸ್ಕರಿಸಿಕೊಂಡು ಸೆಪ್ಟೆಂಬರ್ 5-6 ತಿಂಗಳು, ಸೆಪ್ಟೆಂಬರ್ ತಿಂಗಳು 5-6 ತಾರೀಕಿನಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ತನು ಮನ ಧನ ಸಹಾಯದಿಂದ ಭಗವಂತನ ಸೇವೆಯಲ್ಲಿ ಪಾತ್ರರಾಗಬೇಕು ಅಂತ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ತಮ್ಮೆಲ್ಲರಿಗೂ ಕೂಡ ಪರಿಚಯ, ಶ್ರಾವಣ ಮಾಸ ಅಂದ್ರೆ ವಿಶೇಷ, ಅದರಲ್ಲೂ ಕೂಡ ಶ್ರಾವಣ ಶನಿವಾರ ಅಂದ್ರೆ ಇನ್ನು ಇದ್ದಿದ್ದು ವಿಶೇಷ. ಏನಕ್ಕಾಗಿ ಅಂತ ಹೇಳಿದ್ರೆ, ಮನುಷ್ಯನಿಗೆ ಗ್ರಹಗಳ ಸಂಬಂಧಿತವಾಗಿ ಫಲಿತಾಂಶಗಳನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಆದಿತ್ಯಾದಿ ನವಗ್ರಹಗಳು ಭಗವಂತನ ಆಜ್ಞೆ ಮೇರೆಗೆ ಮನುಷ್ಯ ಮಾಡಿರುವಂತಹ ಕರ್ಮ ಫಲಿತವನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ಇಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮ ಫಲಿತವನ್ನ ಕೊಡತಕ್ಕಂಥವನು ಶನಿಗ್ರಹ. ಮಿಕ್ಕಿದ್ದೆಲ್ಲಾ ಗ್ರಹಗಳು ಈಗ ನಾವೇನ್ ಕೆಲಸ ಮಾಡ್ತೀವಿ ಆ ಕೆಲಸಕ್ಕೆ ಫಲಿತಾಂಶವನ್ನು ಕೊಡೋದಾದ್ರೆ, ಶನಿಗ್ರಹ ಮಾತ್ರ ಇಂದಿನ ಜನ್ಮದಲ್ಲಿ ನಾವು ಮಾಡಿರುವಂತಹ ಕರ್ಮ ಫಲಿತವನ್ನ ಈ ಜನ್ಮದಲ್ಲಿ ಕೊಡ್ತಾ ಇರ್ತಾನೆ. ಹಾಗಾಗಿ ಇಂದಿನ ಜನ್ಮದಲ್ಲಿ ನಾವೇನಾದ್ರೂ ದಾನ ಧರ್ಮ ಮಾಡಿದ್ರೆ ತೊಂದರೆ ಇಲ್ಲ, ಆದ್ರೆ ಯಾರಿಗಾದ್ರೂ ನೋವು ಮಾಡಿ, ಗೊತ್ತಿದ್ದಾಗಲಿ ಗೊತ್ತಿಲ್ಲದೆ ಆಗಲಿ ನೋವು ಮಾಡಿದ್ರೆ ಈ ಜನ್ಮದಲ್ಲಿ ಆ ಒಂದು ಫಲಿತಾಂಶವನ್ನು ಅನುಭವಿಸಬೇಕಾಗತ್ತೆ ಅಂತ ಜ್ಯೋತಿಷ್ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ಸ್ವಾಮಿ, ಇಂದಿನ ಜನ್ಮದಲ್ಲಿ ಮಾಡಿದ್ದೇನೋ ನನಗೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ಅದಕ್ಕೇನು ಪರಿಹಾರ ಇಲ್ವಾ ಅಂದ್ರೆ, ಹೈಂದವ ಸಂಪ್ರದಾಯದಲ್ಲಿ ಪ್ರತಿ ಒಂದಕ್ಕೂ ಕೂಡ ಪರಿಹಾರ ಇದೆ. ರಾವಣಾಸುರನಾಗಬಹುದು, ಹಿರಣ್ಯಾಕ್ಷನಾಗಬಹುದು, ಎಲ್ಲಾ ರಾಕ್ಷಸರು ಉತ್ಪನ್ನನಾದಾಗ ಅವರ ಸಂಹಾರಕ್ಕೂ ಕೂಡ ಭಗವಂತನೇ ಮಾರ್ಗವನ್ನು ರಚನೆ ಮಾಡಿದ್ದಾನೆ. ಯಾವ ರೀತಿ ಕರ್ಮ ಫಲಿತವನ್ನ ಕೊಡಬೇಕು ಅಂತ ಶನಿಗ್ರಹಕ್ಕೆ ಆದೇಶ ಮಾಡಿದ್ದಾನೆ, ಅದೇ ರೀತಿ ಶನಿಗ್ರಹದ ದೋಷ ನಿವಾರಣೆಯನ್ನು ಕೂಡ ಭಗವಂತನೇ ಅನುಗ್ರಹ ಮಾಡಿದ್ದಾನೆ. ಯಾರು ನೋಡಿ, ಆ ಸ್ವಾಮಿ ಸಾಕ್ಷಾತ್ತು ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವನಾಗಿ ನೆಲೆಸಿರುವಂತಹ ಭಂಗಿಮೆಯನ್ನು ನಾವು ನೋಡುವಂತದ್ದಾದ್ರೆ ತನ್ನ ಕೈಯಾರೆ ತೋರಿಸುತ್ತಿದ್ದಾನೆ. ನನ್ನ ಪಾದವನ್ನು ಶರಣು ಬೇಡಿದರೆ ಈ ಸಂಸಾರ ಅನ್ನುವಂತಹ ಸಾಗರವನ್ನ ಮೊನಗಾಲಿನ ತನಕ ಕೂಡ ಬಾರದಂತೆ ನಾನು ರಕ್ಷಣೆ ಮಾಡುತ್ತೇನೆ. ಈಗ ಸಂಸಾರದಲ್ಲಿ ಮುಳುಗಿದ್ದೇನೆ ಅಂತ ಯಾರು ಹೇಳ್ತಾರೆ, ಮುಳುಗೋದು ಯಾವಾಗ? ತಲೆ ತನಕ ಬಂದಾಗ. ತಲೆ ತನಕ ಬರದಂಗೆ ನಿನ್ನ ಕಾಲ್ ತನಕ ಮಾತ್ರ, ಮೊನಗಾಲಿನ ಕೆಳಗಡೆ ತನಕ ಬರೋದಂಗೆ ಸಂಸಾರದಿಂದ ಹೊರಗಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಆ ಸಂಸಾರದ ಸಾಗರವನ್ನ ನೀನು ಆರಾಮಾಗಿ ನಡ್ಕೊಂಡು ಹೋಗುವ ರೀತಿಯಲ್ಲಿ ಆ ಮೊನಗಾಲಿನ ಕೆಳಗೆ ನಿನ್ನ ಸಂಸಾರ ಬಾಧೆಗಳಿರೋ ತರ ನಾನು ರಕ್ಷಣೆ ಮಾಡುತ್ತೇನೆ ಅಂತ ಸ್ವಾಮಿಯವರು ತನ್ನ ಕೈಯಾರೆ ತೋರಿಸುತ್ತಿದ್ದಾರೆ. ಅದೇ ರೀತಿ ನಿನ್ನ ಜೀವನದಲ್ಲಿ, ನಿನ್ನ ಸಂಸಾರದಲ್ಲಿ ಯಾವುದಾದರೂ ಈತಿ ಬಾಧೆಗಳು, ತೊಂದರೆಗಳು ಬಂದ್ರೆ ಅದನ್ನ ಸಂರಕ್ಷಣೆ ಮಾಡೋದಕ್ಕಂತಲೇ ನಾನು ನಾನಾ ಅನ್ನುವಂತಹ ಪಾಂಚಜನ್ಯವನ್ನ, ಶಕ್ತಿ ಅನ್ನುವಂತಹ ಸುದರ್ಶನ ಚಕ್ರವನ್ನ ಧಾರಣೆ ಮಾಡಿದ್ದೇನೆ. ನೀನು ಮಾರ್ಗವನ್ನ ಹುಡುಕಿಕೊಂಡು ಹೋಗೋದಕ್ಕೆ ಬೇಕಾದಂತಹ ಜ್ಞಾನವನ್ನು ನಾನೇ ಪ್ರಚೋದನೆ ಮಾಡುತ್ತೇನೆ. ಅದರಲ್ಲಿ ಬರುವಂತಹ ತೊಂದರೆಗಳನ್ನ, ಅಡಚಣೆಗಳನ್ನ ನಿವಾರಣೆ ಮಾಡೋದಕ್ಕೆ ಶಕ್ತಿಯನ್ನು ಕೂಡ ನಾನೇ ಅನುಗ್ರಹ ಮಾಡುತ್ತೇನೆ ಅಂತ ಶಂಕು ಚಕ್ರಗಳನ್ನ ಭಗವಂತ ಧಾರಣೆ ಮಾಡಿದ್ದಾನೆ. ಈ ರೀತಿ ವಿರಾಜಮಾನವಾಗಿ ನೆಲೆಗೊಂಡಂತಹ ಸ್ವಾಮಿಗೆ ಶ್ರಾವಣ ಶನಿವಾರಗಳು ಕರ್ಮ ವಿಮೋಚನಕ್ಕಾಗಿ, ನಮ್ಮ ಜೀವನದ ಕರ್ಮಗಳ ವಿಮೋಚನಕ್ಕಾಗಿ ಮಾಡುವಂತಹ ಪೂಜಾ ಕೈಂಕರ್ಯಾದಿಗಳಲ್ಲಿ ಆವತ್ತಿನ ಪೂಜಾ ಸೇವೆ ಶುಲ್ಕ ಅಂದ್ರೆ ಅಮೌಂಟ್ ಏನಿದೆ, ನಾವು ಲೆಕ್ಕ ಮಾಡಿದಾಗ ಅಭಿಷೇಕ, ತೋಮಾರ ಸೇವೆ, ವಸ್ತ್ರ ಸಮರ್ಪಣೆ, ಪ್ರಸಾದಗಳು ಇತ್ಯಾದಿ ಎಲ್ಲ ಲೆಕ್ಕ ಮಾಡಿದಾಗ ಒಂದು 25,000 ತನಕ ಬರ್ತಾ ಇದೆ. ಈ 25,000 ಸ್ವಾಮಿ ಭಗವಂತ ನನಗೆ ಆಯುರಾರೋಗ್ಯಾದಿಗಳನ್ನು ಕೊಟ್ಟಿದ್ದಾನೆ, ಸುಖ ಸೌಖ್ಯ ಕೊಟ್ಟಿದ್ದಾನೆ, ಮುಂದಕ್ಕೂ ನನ್ನ ಮಕ್ಕಳಿಗೂ ಕೂಡ ಅದೇ ರೀತಿ ಇರಲಿ ಅಂತ ಒಬ್ಬರೇ ಮಾಡಿದ್ರೂ ತೊಂದರೆ ಇಲ್ಲ, ಇಲ್ಲ 4-5 ಜನ ಸೇರಿ ಅದನ್ನ ಮಾಡಿದ್ರೂ ತೊಂದರೆ ಇಲ್ಲ. ದೇವಸ್ಥಾನಕ್ಕೆ ನಿಮ್ಮದೇ ಆದಂತಹ ಒಂದು ಕೊಡುಗೆ ರೀತಿಯಲ್ಲಿ 4 ವಾರಗಳು ಇರುತ್ತೆ. ಆ 4 ವಾರಗಳು ಕೂಡ ನೀವು ಈ ಒಂದು ದೇವಾಲಯ ಆಡಳಿತ ಮಂಡಳಿಯಲ್ಲಿ ಸಂಪರ್ಕಿಸಿ ಆ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದು ಶ್ರಾವಣ ಶನಿವಾರದ ಸೇವಾ ಶುಲ್ಕ ಅಮೌಂಟ್ 25,000 ಇರುತ್ತೆ. ಅದನ್ನ ಒಂದು ಫ್ಯಾಮಿಲಿ ಅಥವಾ ಈ ತರ 4 ಫ್ಯಾಮಿಲಿ ಅಥವಾ 10 ಫ್ಯಾಮಿಲಿ ಸೇರಾದ್ರೂ ಮಾಡ್ಬೋದು, ನಮ್ಗೇನು ಅಭ್ಯಂತರ ಇಲ್ಲ.
ಅವರ ಶಕ್ತಿಯಾನುಸಾರ ಸ್ವಾಮಿ ನಮ್ದು ಶಕ್ತಿ ನಾವು ಕೊಡ್ತೀವಿ. ಅದು 500 ರೂಪಾಯಿ ಆಗ್ಬೋದು, 1000 ಆಗ್ಬೋದು. ಅದರಲ್ಲಿ ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ವಾ ಪ್ರಯಚ್ಛತಿ. ನನಗೆ ಕೊಡಬೇಕು ಅನ್ನುವಂತಹ ಭಾವನೆಯಿಂದ ಅವನು ಪತ್ರ ಕೊಟ್ಟರು ನಾನು ಭಕ್ತಿಯಿಂದ ಸ್ವೀಕಾರ ಮಾಡ್ತೀನಿ. ತೋಯಂ ನೀರನ್ನು ಕೊಟ್ಟರು ಕೂಡ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಭಗವಂತನಿಗೆ ಕೊಡಬೇಕು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಬರಬೇಕಷ್ಟೇ. ಈಗ ನಾವು ಒಂದು ಹಾರತಿ ಮಾಡ್ತೀವಿ. ಇದು ವೈಷ್ಣವ ಸಂಪ್ರದಾಯದಲ್ಲಿ ಮಾತ್ರ ಇರುವಂತಹ ಒಂದು ಹಾರತಿ. ಏನ ಹಾರತಿ ಅಂದ್ರೆ ಪಲ್ಲಾಂಡು ಪಲ್ಲಾಂಡು ಪಲ್ಲಾಯಿರತ್ತಾಂಡು ಅಂತ. ಪಲ್ ಆಂಡು, ಆಂಡು ಅಂದ್ರೆ ವರ್ಷಗಳು, ಪಲ್ ಅಂದ್ರೆ ಕೆಲವಾರು ವರ್ಷಗಳು, 100 ವರ್ಷಗಳು. ನೀನು ಚೆನ್ನಾಗಿರ್ಬೇಕು. ಪಲ್ಲಾಂಡ ತಿಂದೋಳ್ ಮಣಿವಣ್ಣ ಉನ್ ಸೇವಡಿ ಸೆಬ್ಬಿ ತಿರುಕಾಪು. ನಿನಗೆ ನೀನು ರಕ್ಷಣೆಯಾಗಿ ನೀನು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಈಗ ಒಂದು ಹಕ್ಕಿ, ಒಂದು ಪಕ್ಷಿ ಒಂದು ಗಿಡದ ಮೇಲೆ ವಾಸ ಮಾಡ್ತಾ ಇರುತ್ತೆ. ಗಿಡ ಚೆನ್ನಾಗಿದ್ರೆ ಅಲ್ವಾ ಅದಕ್ಕೆ ವಾಸ, ಗಿಡ ಒಣಗೋದ್ರೆ ಅದಕ್ಕೆ ವಾಸ ಇರೋದಿಲ್ಲ. ಹಾಗೆ ಭಗವಂತ ಶಕ್ತಿಯುತವಾಗಿ ಜಾಗ್ರತೆಯಾಗಿ ಚೆನ್ನಾಗಿದ್ದ ಅಂದ್ರೆ ಧರ್ಮ ರಕ್ಷಣೆ ಆಗ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ಧರ್ಮದ ಕೊಡೆ ಕೆಳಗಡೆ, ಗಿಡದ ಕೆಳಗಡೆ ಚೆನ್ನಾಗಿರ್ತೀವಿ. ಅದೇ ಧರ್ಮವೇ ನಾಶವಾಗ್ತಾ ಇದ್ದಾಗ ನಮ್ಮೆಲ್ಲರಿಗೂ ಕೂಡ ಬಾಧೆ, ಭಯ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗಾಗಿ ಅಂತಹ ಧರ್ಮ ಕಾರ್ಯ, ಧರ್ಮ ಸಂರಕ್ಷಣಾ ಕಾರ್ಯ ನೀವು ಎಷ್ಟು ಕೊಡ್ತಾ ಇದ್ದೀರಾ ಅಂತ ಹೇಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಶಕ್ತಿಯಾನುಸಾರ ದೇವಾಲಯದಲ್ಲಿ ಭಾಗವಹಿಸಿ, ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸಿ ಅಂತ ತಮ್ಮೆಲ್ಲರಿಗೂ ಕೂಡ ನನ್ನ ಮನಃಪೂರ್ವಕವಾಗಿ ಕಳೆಕಳೆಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ದೇವಸ್ಥಾನ ದಿನ ದಿನ ಪ್ರವರ್ಧಮಾನವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಅವರೆಲ್ಲ ಭಾಗ್ಯವಂತರು, ಧನ್ಯವಂತರು ಅಂತ ನಾನು ಹೇಳ್ತೀನಿ. ಹಾಗಾಗಿ ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ತುಂಬಾ ವಿಶೇಷವಾಗಿ ಸ್ವಾಮಿಯವರು ದರ್ಶನ ಕೊಡ್ತಾ ಇದ್ದಾರೆ. ಅವರೆಲ್ಲರ ಭಗವಂತನ ಕೃಪಾ ಕಟಾಕ್ಷದಿಂದ ನಿಮ್ಮ ಮನೋಭೀಷ್ಟಗಳೆಲ್ಲವೂ ಕೂಡ ಈಡೇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ನಮೋ ನಮೋ ಭವತಿ ಛಾಯಮಾನುಷಾಮೇತ್ಯಕ್ರೇ ಭಾಗಂ ದೇವೇಭ್ಯೋ ವಿದಧಾತ್ಯಾಯಂ ತ್ರಿಚಂದ್ರಮಾಸ್ತಿರತಿ ದೀರ್ಘಮಾಯುಃ ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣಃ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ.